ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸ್ಪೆಷಲಿ ಶಾಸಕರ ಮುಂಭಾಗದಲ್ಲಿ ಮಾತಿನ ಚಕಮಕಿ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ದಾವಣಗೆರೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಂದ್ರು. ಈ ವೇಳೆಯಲ್ಲಿ ವಾಗ್ವಾದ ಆಗಿದೆ. ಓಕೆ, ಚಪ್ಪಲಿ ಅಂತ ತೋರಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ಶಾಸಕರನ್ನ ನೀವು ನೋಡ್ತಾ ಇದ್ದೀರಾ, ಪ್ರದೀಪ್ ಈಶ್ವರನ್ನ. ಅವರು ರ್ಯಾಲಿಯನ್ನು ಮಾಡ್ತಿದ್ದಾರೆ, ಮೆರವಣಿಗೆ ಮಾಡ್ತಾ ಇದ್ರು ಅವರ ಅಭ್ಯರ್ಥಿ ಪರವಾಗಿ. ಬಟ್ ಇನ್ನೊಂದು ಕಡೆಗೆ ಬಿಜೆಪಿ ಕಾರ್ಯಕರ್ತರು ಕೈಯಲ್ಲಿ ಚಪ್ಪಲಿ ಹಿಡಿದು ಅವ್ರ ಮುಂದೆನೆ, ಅವ್ರು ಒಂದು ಸ್ವಲ್ಪ ಮೀಟರ್ ದೂರದಲ್ಲಿದ್ದಾರೆ, ಅವ್ರ ಮುಂದೆನೆ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡ ಕೆರಳಿಸಿದೆ. ಯಾರಿಗೆಷ್ಟೇ ಸೈದ್ಧಾಂತಿಕವಾಗಿ ಯಾರನ್ನು ಕಂಡ್ರೂ ವಿರೋಧ ಇದ್ರೂ ಕೂಡ ಚಪ್ಪಲಿ ತೋರಿಸೋದು ಒಬ್ಬ ಶಾಸಕನಿಗೆ ಸರಿ ಅಲ್ಲ, ಅದು ಅಸಂವಿಧಾನಿಕ. ಎಲ್ರಿಗೂ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ, ಬೇರೆ ದಾರಿಗಳಿದ್ದಾವೆ. ಚಪ್ಪಲಿ ತೋರಿಸೋದು ಜೀವಂತ ಇರೋ ವ್ಯಕ್ತಿ ಮುಂದೆ ಅಂತ ಹೇಳಿದ್ರೆ ಅದು ಸಭ್ಯತೆ ಅಲ್ಲ, ಸಭ್ಯತೆಯ ಗೆರೆ ದಾಟಿದೆ. ಇಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ. ಪುನೀತ್, ಯಾಕಿಷ್ಟು ಅತಿರೇಕಕ್ಕೆ ಹೋಯ್ತು ಅಂತ? ಖಂಡಿತವಾಗ್ಲೂ ಮಮತಾ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರದ ದಿನನೇ ಅಂದ್ರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದು, ಬಿಜೆಪಿ ಅಭ್ಯರ್ಥಿ ಕೂಡ ಇವತ್ತು ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರಕ್ಕೆ ಕಣಕ್ಕಿಳಿದಿದ್ರು. ಆದ್ರೆ ಇವತ್ತು ಪ್ರದೀಪ್ ಈಶ್ವರ್ ಅಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಒಂದು ಚಾಲೆಂಜ್ ಕೂಡ ಮಾಡಿದ್ರು. ಅಂದ್ರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಯೋಗ್ಯ ಬಿಜೆಪಿಯವರಿಗೆ ಯಾರು ಕೂಡ ಮತವನ್ನು ಹಾಕಬೇಡಿ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಕೂಡ ಕೌಂಟರ್ ಕೂಡ ಕೊಟ್ಟರು. ತಾಕತ್ತಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡುವ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅದಕ್ಕೆ ಕೂಡ ಒಂದು ಪ್ರತಿ ಸವಾಲನ್ನು ಕೂಡ ಪ್ರದೀಪ್ ಈಶ್ವರ್ ಹಾಕಿದ್ರು. ನಾನು ಬಿಜೆಪಿ ಕಚೇರಿಯಿಂದನೇ ನಾನು ಪ್ರಚಾರವನ್ನು ಶುರು ಮಾಡ್ತೀನಿ, 2-3 ದಿನ ಅಲ್ಲೇ ಇರ್ತೀನಿ ಅನ್ನುವಂಥ ಒಂದು ಚಾಲೆಂಜ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಇವತ್ತು KB ಬಡಾವಣೆಯಲ್ಲಿರುವಂತಹ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಹೈಡ್ರಾಮಾವು ಕೂಡ ಶುರುವಾಯಿತು. ಮೆರವಣಿಗೆ ಮೂಲಕ ಬಂದಂತಹ ಪ್ರದೀಪ್ ಈಶ್ವರ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಕಷ್ಟು ವಾಗ್ವಾದ ಕೂಡ ಆಯಿತು. ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಆಗಿರ್ಬೋದು ಮತ್ತೆ ಒಂದು ಪರಿಕೆಯನ್ನು ಕೂಡ ತೋರಿಸಿ ಆಕ್ರೋಶವಾಗ್ತಾ ಇರುವಂಥ ಹುಚ್ಚ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಕೂಗ್ತಿರುವಂಥದ್ದು ನಾವು ದೃಶ್ಯ ನೋಡೋದಾಗಿನ್ನು ದಾವಣಗೆರೆ KB ಬಡಾವಣೆಯಲ್ಲಿರುವಂತಹ ಒಂದು ರಾಘವೇಂದ್ರ ಮಠದಲ್ಲಿ ಇವತ್ತು ಪೂಜೆ ಸಲ್ಲಿಸಿ ಇಲ್ಲಿಂದ ಪ್ರಚಾರಕ್ಕೆ ಶುರು ಮಾಡುವಂತಹ ಎಲ್ಲ ಕೆಲಸವೂ ಕೂಡ ಪ್ರದೀಪ್ ಈಶ್ವರ್ ಮಾಡ್ತಾರೆ. ಆದರೆ ಇದಕ್ಕೆ ಮುನ್ನ ಬಿಜೆಪಿ ಕಚೇರಿ ಮುಂಭಾಗನೇ ಬರಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಒಂದು ಹೈಡ್ರಾಮಾವೇ ಶುರುವಾಯಿತು. ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಾಕಷ್ಟು ಒಂದು ವಾಗ್ವಾದವು ಶುರುವಾಯಿತು. ಒಂದು ಕಡೆ ಬಿಜೆಪಿಗೆ ಧಿಕ್ಕಾರ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ಗೆ ಧಿಕ್ಕಾರ ಹಾಕುವಂತಹ ಕೆಲಸ ಕೂಡ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ ಕೂಡ ಕಾರ್ನ ಟಾಪ್ ಮೇಲೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟವನ್ನು ಆರಿಸುವ ಮೂಲಕ ಬಿಜೆಪಿಯವರಿಗೆ ಒಂದು ಟಕ್ಕರ್ ಕೊಡುವಂತಹ ಕೆಲಸ ಕೂಡ ಮಾಡಿದ್ರು. ಬೆಳಿಗ್ಗೆಯಿಂದಲೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಾಕಷ್ಟು ಒಂದು ವಾಗ್ವಾದ ಆಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. RSN ತುಕಡೆ ಆಗಿರ್ಬೋದು ಮತ್ತೆ ಎಲ್ಲ ಪೊಲೀಸ್ ಇಲಾಖೆ ಬಂದು ಇಲ್ಲಿ ಅಂದರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಿಂತು ಎಲ್ಲರೂ ಸಮಾಧಾನಪಡಿಸಿ ಮುಂದಕ್ಕೆ ಕೆಲಸ ಕೂಡ ಮಾಡಿರುವಂಥದ್ದು. ಇನ್ನೊಂದು ಕಡೆ ಸಾಕಷ್ಟು ಒಂದು ಆಕ್ರೋಶ ಕೂಡ ಒಂದು ಕಡೆ ಎದುರಾಗ್ತಿರುವಂಥದ್ದು. ಯಾಕಂದ್ರೆ ಪ್ರಚಾರಕ್ಕೆ ಸಂದರ್ಭದಲ್ಲಿ ಈ ರೀತಿಯಾಗಿ ತಮ್ಮ ಮಾಹಿತಿಗಾಗಿ ಪುನೀತ್.
ಪ್ರತಿಭಟನೆಯ ಸ್ವರೂಪ ಒಂದು ಕಡೆಗೆ ನೋಡ್ತಾ ಇದ್ದೀರಾ, ಬಿಜೆಪಿ ಕಾರ್ಯಕರ್ತರು ಹೇಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕೈಯಲ್ಲಿ ಚಪ್ಪಲಿ ತೋರಿಸ್ತಾ ಇದ್ದಾರೆ, ತೀರಾ ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಅತಿರೇಕ ಇದು. ಆ್ಯಕ್ಚುಲಿ ಯಾರಿಗೂ ಹಿಂಗೆ ಮಾಡೋಂಗಿಲ್ಲ. ಆ ಶಾಸಕರು ಅನ್ನೋ ಹುದ್ದೆಗೆ ಅಟ್ಲೀಸ್ಟ್ ಗೌರವ ಕೊಡ್ಬೋದಾಗಿತ್ತು. ಆಮೇಲೆ ಶಾಸಕರು ಅಷ್ಟೇ ಮಾತಾಡಬೇಕಾದ್ರೆ ಏನೇನೋ ಶಬ್ದಗಳನ್ನು ಯೂಸ್ ಮಾಡ್ತಾರೆ, ಅವ್ರಿಗೆ ವೈರಲ್ ಆಗುವಂತಹ ಒಂದು ಹುಚ್ಚು. ಇದರ ಪರಿಣಾಮ ಅತಿರೇಕದ ಪರಮಾವಧಿಯನ್ನು ದಾವಣಗೆರೆಯ ಜನ ನೋಡ್ತಾ ಇದ್ದಾರೆ. ಎರಡೂ ಕಡೆಯನ್ನು ಗಮನಿಸ್ತಾ ಇದ್ದಾರೆ. ಜಡ್ಜ್ಮೆಂಟ್ ಜನ ತಗೊಳ್ತಾರೆ, ಬಟ್ ಚುನಾವಣೆಯ ಕಾವು ರಂಗೇರ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ.